ನಾನು ಅವಳನ್ನ ಹೊಗಳ್ತಾ ಇರೋದಲ್ಲ, ಅವಳಿಂದ ನಮಗೆ ಅಪಾಯ ಇದೆ ಅಂತ ಹೇಳ್ತಾ ಇದ್ದೀನಿ. ಅಪಾಯನ? ಅದು ಅವಳಿಂದ ನಮಗ? ಹೌದು ಮೇಡಮ್, ಅವಳು ಸೇಡಿನ ಹೆಡೆ ಎತ್ಕೊಂಡು ನಿಂತಿದ್ದಾಳೆ. ಸೇಡ? ಹೌದು ಮೇಡಮ್, ಗ್ಯಾರೇಜ್ ಕೃಷ್ಣನ್ ಸಾವು ಸಹಜವಾದ ಸಾವಲ್ಲ, ಅದು ಕೊಲೆ ಅಂತ ಅವಳಿಗೆ ಗೊತ್ತಾಗಿದೆ. ಏನು ಹೇಳ್ತಾ ಇದೆಯಾ? ಹೌದು ಮೇಡಮ್, ಸಮಾಧಿ ಆಗಿರೋದು ಕೃಷ್ಣನ ಹೆಣ ಮಾತ್ರ, ಆದರೆ ಅವನ ಜೊತೆ ಇದ್ದ ಸತ್ಯ ಇನ್ನೂ ಜೀವಂತವಾಗಿದೆ. ಅದಕ್ಕೀಗ ಇನ್ನೂ ಬಲ ಬಂದಿದೆ ಮೇಡಮ್. ಸತ್ಯನ್ಗೆ ಅವರ ಅಪ್ಪನ ಸಾವಿನ ಹಿಂದೆ ದೊಡ್ಡ ಹುನ್ನಾರ ನಡೆದಿದೆ ಅನ್ನೋದು ಅವಳಿಗೆ ಗೊತ್ತಾಗೋಗಿದೆ ಮೇಡಮ್. ಸತ್ಯ, ನಾಗೇಶ್ ಅಂಕಲಿನ ದೇಶ ಬಿಟ್ಟು ಹೋಗಿಲ್ವಲ್ಲ, ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ. ಸತ್ಯ ಏನನ್ನೋ ಗೊತ್ತಾಗೇ ಆಗುತ್ತೆ. ನನಗೆ ಯಾಕೋ ಹೀಗಾಗುತ್ತೆ? ಅಪ್ಪ ಇಲ್ಲ, ಅವ್ರು ಸತ್ತಿದ್ದಾರೆ ಅಂತ ಅಂದ್ಕೊಳ್ಳೋ ಶಕ್ತಿನೂ ನನಗಿಲ್ಲ. ಇವತ್ತಿನವರೆಗೂ ಆ ನೋವನ್ನ ನಾನು ಅನುಭವಿಸ್ತಿದ್ದೀನಿ. ಆದರೆ ಈಗ ಅಪ್ಪನ ಸಾವಿನಿಂದ ಒಂದು ಕತೆ ಇದೆ, ಅಪ್ಪನ ಸಾವಿನಿಂದ ಕಾರಣ ಇದೆ ಅಂತೆಲ್ಲ ಅನುಮಾನ ಬರ್ತಿದೆ. ಇದನ್ನೆಲ್ಲ ನಾನು ಹೇಗೋ ಸಹಿಸ್ಕೊಳ್ಳಿ? ಇಲ್ಲ, ಸಹಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅಪ್ಪನ ಸಾವಿನಿಂದ ಯಾರೇ ಇರಲಿ, ಯಾವುದೇ ವಿಷಯ ಇರಲಿ, ಅದನ್ನು ತಿಳ್ಕೊಳ್ಳೋವರೆಗೂ ನನಗೆ ಸಮಾಧಾನ ಇಲ್ಲ. ಆದರೆ ಒಂದು ವೇಳೆ ಅಪ್ಪನ ಸಾವು ಸಹಜವಾದಲ್ಲ ಅಂದಿದ್ದಿದ್ರೆ ಮನೆಯವ್ರಿಗೆ ಗೊತ್ತಿರ್ಬೇಕಲ್ವಾ? ಮನೆಯವ್ರು ಯಾಕೆ ಇದನ್ನೆಲ್ಲ ನನ್ನಿಂದ ಮುಚ್ಚಿಡ್ತಿದ್ದಾರೆ? ಕಡೆ ಪಕ್ಷ ಗಿರ್ಜಮ್ಮನಾದರೂ ನನ್ನ ಹತ್ರ ಹೇಳ್ಕೊತಿದ್ರು ಅಲ್ವೇನ್ರೋ? ಸತ್ಯ, ಯಾರೋ ನಿನ್ನ ಕನ್ಫ್ಯೂಸ್ ಮಾಡೋಕ್ಕೆ ಆಟಾಡ್ಸೋಕೆ ಈ ಥರ ಮಾಡ್ತಿರ್ಬೋದು. ಇಲ್ಲ ಕಣೋ, ಆಟ ಆಡ್ಸೋದಕ್ಕಾಗಿದ್ದಿದ್ರೆ ಇಷ್ಟೆಲ್ಲ ಮಾತುಗಳು ಹೇಳ್ತಿರ್ಲಿಲ್ಲ. ಅದು ಅಲ್ಲದೆ ನನ್ನ ಹತ್ರ ಇಲ್ಲದೆ ಇರೋ ನಮ್ಮ ಅಪ್ಪನ ಫೋಟೋ ಅವ್ರ ಹತ್ರ ಇದೆ ಅಂದರೆ ಅಂಥವ್ರು ಆಟ ಆಡ್ಸೋದಕ್ಕೆ ಸಾಧ್ಯನೇ ಇಲ್ಲ.
ಸ್ವರ್ಗನೇ ತಂದು ನನ್ನ ಮುಂದೆ ಇಟ್ಟರು ಇಡೀ ಜೀವನ ನನಗೊಂದು ಕೊರಗಿದ್ದೇ ಇರುತ್ತೆ. ಅದು ನನ್ನಪ್ಪ ನನ್ನ ಜೊತೆ ಇಲ್ಲ ಅನ್ನೋದು. ಸಾಯೋವರೆಗೂ ಈ ಸತ್ಯ ಮನಸ್ಫೂರ್ತಿಯಾಗಿ ಯಾವುದೇ ವಿಷಯಕ್ಕೂ ಖುಷಿ ಪಡೋದಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸಲ್ಲಿ ನಮ್ಮಪ್ಪ ಇಲ್ಲ ಅನ್ನೋ ಕೊರಗು ಯಾವಾಗಲೂ ಕೊರಿತಾ ಇರುತ್ತೆ. ಒಂದು ವೇಳೆ ನಮ್ಮಪ್ಪ ಸಹಜವಾಗಿ ಸಾಯಲಿಲ್ಲ ಅಂದ್ರೆ ಬೇರೆ ಹೇಗೆ ಸತ್ತಿರೋದಕ್ಕೆ ಸಾಧ್ಯ? ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ. ಇದನ್ನೆಲ್ಲ ನಾನು ತಿಳ್ಕೋಬೇಕು. ಅಪ್ಪ, ನಾನು ನಿನ್ನನ್ನು ಕಳ್ಕೊಂಡಿದ್ದು ನಾನು ದುರಾದೃಷ್ಟ ಅಂದ್ಕೊಂಡಿದ್ದೆ. ಆದ್ರೆ ಇದು ಬೇರೆಯವ್ರ ದುಷ್ಟತನ ಅಂತ ಗೊತ್ತಾದ್ರೆ ನಾನು ಖಂಡಿತವಾಗ್ಲೂ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನಿನ್ನನ್ನ ನನ್ನಿಂದ ದೂರ ಮಾಡಿದವ್ರನ್ನ ಈ ಪ್ರಪಂಚದಿಂದಾನೇ ದೂರ ಮಾಡೋವರೆಗೂ ನನಗೆ ಸಮಾಧಾನ ಇಲ್ಲ. ಬ್ರೋ ಆ ಥರ ಪಟ್ಟು ಯಾವುದೇ ನಿರ್ಧಾರ ತಗೋಬೇಡ. ಈ ಪ್ರೀತಿನ ತ್ಯಾಗ ಮಾಡ್ತೀನಿ ಅನ್ನೋದೆಲ್ಲ ಸಿನಿಮಾದಲ್ಲಿ ಚಂದ ಅಷ್ಟೇ. ಆದರೆ ರಿಯಲ್ ಲೈಫಲ್ಲಿ ಪ್ರೀತಿಸೋರು ದೂರ ಆದರೆ ಆ ನೆನಪು ಇಡೀ ಜೀವನ ಕೊರಿತಾ ಇರುತ್ತೆ. ಹಾಗಂತ ಏನು ಮಾಡುವಂತೆ ಬ್ರೋ? ಪ್ರೀತಿಗೋಸ್ಕರ ಜನ್ಮ ಕೊಟ್ಟು ತಂದೆನೇ ದೂರ ಮಾಡುವಂತ್ಯ? ಹಾಗಾದರೆ ನಿನ್ನ ಮನಸ್ಸಿಗೆ ನೀನೇ ಮೋಸ ಮಾಡ್ಕೋತೀಯ? ನಿಶ್ಚಿತಾರ್ಥ ಆದಮೇಲೆ ಮದುವೆ ಬೇಡ ಅನ್ನೋದು ಮನೆಯವ್ರು ಮಾಡೋ ಮೋಸ ಆಗಲ್ವಾ? ಆದರೆ ನೀನು ದಿವ್ಯನ್ ಪ್ರೀತಿಸ್ತಿದ್ದೆ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೆ. ನಾನು ಮಾಡಿದ ತಪ್ಪೆ. ಆ ತಪ್ಪಿಗೆ ಇದೇ ನಾನು ಶಿಕ್ಷೆ ಅನ್ಕೋತೀನಿ. ಈ ಶಿಕ್ಷೆ ನಿನ್ನ ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೋ? ನನಗಿದು ಬಿಟ್ಟರೆ ಬೇರೆ ದಾರಿ ಕಾಣಿಸ್ತಿಲ್ಲ ರಾಹುಲ್. ಒಂದು ನಿಮಿಷ ನನ್ನ ಮಾತನ್ನು ಕೂಲಾಗಿ ಕೇಳು ಬ್ರೋ. ನೀನು ದಿವ್ಯನ ಇಷ್ಟಪಡ್ತಿದ್ಯಾ ಅಂದಾಗ ಮನೆಯವ್ರು ಎಲ್ಲರೂ ಅದನ್ನ ಒಪ್ಕೊಂಡು ನಿಶ್ಚಿತಾರ್ಥ ಮಾಡ್ತಾರೆ. ಯಾರು ಕೂಡ ಫ್ಯಾಮಿಲಿ ಬಗ್ಗೆ ಆಗಲಿ ಸ್ಟೇಟಸ್ ಬಗ್ಗೆ ಆಗಲಿ ಯೋಚನೆ ಕೂಡ ಮಾಡಲಿಲ್ಲ. ಅವ್ರು ಯೋಚನೆ ಮಾಡಿದ್ದು ನಿನ್ನ ಇಷ್ಟದ ಬಗ್ಗೆ. ಅಂದ್ರೆ ಅರ್ಥ ಮನೆಯವರಿಗೆ ನಿನ್ನ ಸಂತೋಷ ಮುಖ್ಯ ಅಂತ ತಾನೇ? ಹೌದು, ಅದೇ ಥರ ನನಗೆ ಅವ್ರ ಸಂತೋಷನೂ ಮುಖ್ಯ. ಐ ನೋ ಬ್ರೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನೇನು ಹೇಳ್ತಿದ್ದೀನಿ ಅಂದರೆ, ನೀನು ದಿವ್ಯನ್ ಪ್ರೀತಿ ಮಾಡ್ತಿದ್ಯಾ ಅಂದ ತಕ್ಷಣ ಅವ್ರೇನು ಮಾಡಿದ್ರು ಹೇಳು? ಅದನ್ನ ಒಪ್ಕೊಂಡ್ರು. ಯಾಕಂದರೆ ಅವ್ರ ಮಗನ ಖುಷಿನೇ ಅವರಿಗೆಲ್ಲ. ಈಗಲೂ ಹಾಗೆ ಈ ಹೊಸ ನಿರ್ಧಾರನ ಅವ್ರು ಒಪ್ಕೋತಾರೆ, ರೆಸ್ಪೆಕ್ಟ್ ಮಾಡ್ತಾರೆ. ಆ ನಂಬಿಕೆ ನನಗಿದೆ ಕಾರ್ತಿಕ್.
ಅಂದರೆ ಮನೆಯವ್ರು ನನ್ನ ಮೇಲಿಟ್ಟಿರೋ ಪ್ರೀತಿನ ಅಡ್ವಾಂಟೇಜ್ ಆಗಿ ತಗೋ ಅಂತ ಹೇಳ್ತಾ ಇದೆಯಾ ಬ್ರೋ? ಛೇ ನಾನು ಹಾಗೆಲ್ಲೋ ಹೇಳಿದೆ. ಮನೆಯವರು ಒಪ್ಕೊಳ್ಳಲ್ಲ ಅಂದ್ಕೊಂಡು ನಿನ್ನ ಪ್ರೀತಿನ ನೀನೇ ಕೊಲ್ಬೇಡ ಅಂತ ಇದ್ದೀನಿ. ಬ್ರೋ, ಜೀವ ಇರೋದನ್ನಷ್ಟೇ ಕಣೋ ಕೊಲ್ಲಕ್ಕಾಗೋದು. ಅಷ್ಟಕ್ಕೂ ನಾನಾಗಲಿ ಸತ್ಯ ಆಗಲಿ ಯಾವತ್ತೂ ಪ್ರೀತಿ ಬಗ್ಗೆ ಮಾತೇ ಆಡಿಲ್ಲ. ನನ್ನ ಬಗ್ಗೆ ಸತ್ಯನ ಮನಸ್ಸಲ್ಲಿ ಏನಿದೆ ಅನ್ನೋದೇ ನನಗೆ ಗೊತ್ತಿಲ್ವೇ. ಸೊ ಅಫಿಷಿಯಲಿ ನಮ್ಮಿಬ್ಬರ ಮಧ್ಯೆ ಪ್ರೀತಿನೇ ಹುಟ್ಟಿಲ್ಲ ಅನ್ಕೊಂಡ್ಬಿಡ್ತೀನಿ. ಹುಟ್ಟದೇ ಇರೋ ಪ್ರೀತಿನ ಹೇಗೋ ಕೊಲ್ಲಕ್ಕಾಗತ್ತೆ? ಪ್ರೀತಿ ಅನ್ನೋ ವಿಷಯದಲ್ಲಿ ನಾನಿವಾಗ ಖಾಲಿ ಕೈಯಲ್ಲಿದ್ದೀನಿ ರಾಹುಲ್. ಮಗನ ನಿರ್ಧಾರ ಸರಿ ಅಂತ ಯೋಚನೆ ಮಾಡಿ ಆ ಯೋಚನೆಗೆ ಸಪೋರ್ಟ್ ಮಾಡಿ ನನಗೂ ದಿವ್ಯನ್ಗೂ ನಿಶ್ಚಿತಾರ್ಥ ಮಾಡಿದೆ. ಆ ನಂಬಿಕೆನ ಕೊಲ್ಬೇಕು ಅಂತ್ಯಾ ಬ್ರೋ? ಹಾಗೊಂದು ವೇಳೆ ಅವ್ರ ನಂಬಿಕೆ ಸುಳ್ಳಾಗೋದ್ರೆ, ಅಪ್ಪಂಗೆ ಏನಾದರೂ ಆಗೋದ್ರೆ? ನೋ, ಹಾಗಾಗ್ಬಾರ್ದು. ಹಾಗಾದ್ರೆ ಏನು ಮಾಡ್ತೀಯೋ? ಗೊತ್ತಿಲ್ಲ ಕಣೋ. ಹೃದಯ ಬೇಕು ಅಂತಿರೋದನ್ನ ಮನ್ಸು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಕಣೋ. ಏ ಕಾರ್ತಿಕ್, ಎಲ್ಲೋಗ್ತಾ ಇದೆಯಾ? ಅಪ್ಪನ ಮಾತ್ರೆ ಕೊಡಬೇಕು. ನಾನು ಹೋಗಿರ್ತೀನಿ, ನೀನು ಫ್ರೆಶ್ ಅಪ್ ಆಗ್ಬಿಡ್ ಬಾ. ಕಾರ್ತಿಕ್, ಕಾರ್ತಿಕ್! ಹಲೋ ಜಾನಕಿ ಅವರೇ, ನಾನು ಸೀತಾ ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತು, ಹೇಳಿ. ನಿಮಗೆ ಒಂದು ಸಿಹಿ ಸುದ್ದಿ ಹೇಳೋಣ ಅಂತ ಮಾಡಿದೆ. ಹೌದಾ? ಏನದು? ನಮ್ಮ ಮನೇಲಿ ಹೀಗೆಲ್ಲ ಆಗಿದ್ದಕ್ಕೆ ನೀವು ತುಂಬ ಆತಂಕ ಪಟ್ರಿ ಅಂತ ನಮ್ಮ ಯಜಮಾನ್ರು ಹೇಳ್ತಿದ್ರು. ದೇವ್ರ ದಯೆ, ಆ ಆತಂಕ ಎಲ್ಲ ಕಳೀತು. ಗುರುಗಳು ಮನೆಗೆ ಬಂದಿದ್ರು. ನಮ್ಮ ಮನಸ್ಸಲ್ಲಿದ್ದ ಆತಂಕನೆಲ್ಲ ಅವ್ರ ಹತ್ರ ಹೇಳ್ಕೊಂಡ್ವಿ. ಅವರು ಅದಕ್ಕೊಂದು ಪರಿಹಾರ ಹೇಳಿದ್ದಾರೆ. ದೇವಸ್ಥಾನದಲ್ಲಿ ಮದುಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ದೀವಿ. ತುಂಬ ಸಂತೋಷ. ಇವರಿಗೆ ಒಳ್ಳೇದಾಗಲಿ ಅಂತ ನಾನೇ ಏನಾದರೂ ದೇವ್ರ ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನೀವೇ ಆ ಕೆಲಸ ಮಾಡ್ತಾ ಇದ್ದೀರಾ. ನಾನು ಮಾತ್ರ ಅಲ್ಲ, ನೀವು ಅದರಲ್ಲಿರಬೇಕು. ಗುರುಗಳ ಪ್ರಕಾರ ಈ ಪೂಜೆಗೆ ದಿವ್ಯಾ ಕಾರ್ತಿಕ್ ಒಟ್ಟಿಗೆ ಕೂತ್ಕೋಬೇಕು. ಇದಕ್ಕಿಂತ ಅದೃಷ್ಟ ಇನ್ನೇನಿದೆ ಹೇಳಿ? ದೇವ್ರ ದೊಡ್ಡವನು. ಇವತ್ತು ಒಂದ್ರ ಮೇಲೊಂದು ಸಿಹಿ ಸುದ್ದಿ ಕೇಳ್ತಾನೆ ಇದ್ದೀನಿ. ದೇವ್ರ ಕಾರ್ಯಕ್ಕೆ ಮಗಳು ಅಳಿಯ ಕೂರ್ತಾರೆ ಅಂದರೆ ನಾವು ಇದನ್ನು ಪುಣ್ಯ ಅಂತಲೇ ಅನ್ಕೋಬೇಕು. ದಿವ್ಯಾ ಇದ್ರೆ ಫೋನ್ ಕೊಡ್ತೀರಾ? ಇದ್ದಾಳೆ, ಒಂದು ನಿಮಿಷ ಕರಿತೀನಿ. ದಿವ್ಯಾ, ನಿಮ್ಮ ಮತ್ತೆ ಫೋನ್ ಮಾಡಿದ್ದಾರೆ. ಹಲೋ, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನತ್ತೆ. ನೀವು ಹೇಗಿದ್ದೀರಾ? ಮನೇಲಿ ಎಲ್ಲರೂ ಹೇಗಿದ್ದಾರೆ?
ಎಲ್ಲರೂ ಚೆನ್ನಾಗಿದ್ದೀವಮ್ಮ. ಮುಂದಿನ ವಾರ ಕಲ್ಯಾಣೋತ್ಸವ ಇದೆ. ನೀನು ಕಾರ್ತಿಕ್ ಮುಂದೆ ನಿಂತು ಅದನ್ನು ನಡೆಸ್ಕೊಡ್ಬೇಕು. ಕಲ್ಯಾಣೋತ್ಸವನ? ಹೌದಮ್ಮ. ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ನಿಮ್ಮಿಬ್ಬರ ಮದುವೆ ಯಾವ ಅಡ್ಡಿ ಆತಂಕನೂ ಇಲ್ಲದೆ ನೆರವೇರಲಿ ಅಂತ ಈ ಪೂಜೆ ಮಾಡ್ತಾ ಇದ್ದೀವಿ. ನೀನು ಶಾಸ್ತ್ರೋಕ್ತವಾಗಿ ಸೀರೆ ಉಟ್ಕೊಂಡು ಆ ಪೂಜೆ ಕೂತ್ಕೊಂಡ್ರೆ ನಂಗೆ ತುಂಬ ಸಂತೋಷ ಆಗತ್ತೆ. ಸರಿಯತ್ತೆ, ನೀವು ಹೇಳ್ದಂಗೆ ಆಗಲಿ. ನನಗೆ ಗೊತ್ತಮ್ಮ, ನನ್ನ ಸೊಸೆ ನನಗೆ ಯಾವತ್ತೂ ನಿರಾಶೆ ಮಾಡಲ್ಲ ಅಂತ. ಸರಿಯತ್ತೆ. ಹಲೋ. ಟೈಮ್ ಎಷ್ಟಾಯಿತು ಗೊತ್ತಿದೆಯಾ? ಸಲಿಗೆ ಮಿತಿ ಮೀರ್ತಾ ಇದೆ. ನಾನು ಎಲ್ರಿಗೂ ಒಂದು ಗೆರೆ ಹಾಕಿರ್ತೀನಿ. ಯಾರೇ ಆಗಲಿ ಆ ಗೆರೆ ದಾಟಿ ಒಂದು ಹೆಜ್ಜೆ ಮುಂದೆ ಇಟ್ಟರು ಆ ಹೆಜ್ಜೆ ಇಡೋದು ಭೂಮಿ ಮೇಲಲ್ಲ, ನರಕದಲ್ಲಿ. ನಂಗೆ ಗೊತ್ತು ದೊಡ್ಡವ್ರೆ. ಇಷ್ಟೆಲ್ಲ ಗೊತ್ತಿದ್ರು ನಾನು ಪದೇ ಪದೇ ಫೋನ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ತುಂಬ ಮುಖ್ಯವಾದ ಕಾರಣ ಇದೆ. ಕಾರಣ ಇದೆ ಅಂತ ಕೆಂಡದ ಮೇಲೆ ಕಾಲಿಟ್ಟು ನಿಲ್ಲೋದು ತಪ್ಪು. ಈಗ ನನ್ನ ಪರಿಸ್ಥಿತಿ ಆಗಿದೆ ದೊಡ್ಡವ್ರೆ. ಮೈ ಮೇಲೆ ಬೆಂಕಿ ಉಂಡೆ ಬೀಳ್ತಿರೋವಾಗ ಕೆಂಡ ಅಂತ ಹೆದರಿ ಕೂರಕ್ಕಾಗತ್ತಾ ಹೇಳಿ? ಏನಾಯ್ತು? ಅದು ಸತ್ಯ. ನೀನಿನ್ನೂ ಆ ಸತ್ಯ ನಿಂದೆನೇ ಇದೆಯಾ ಅಂತ ನನಗೆ ಗೊತ್ತು. ನಾನು ಸತ್ಯನ ಹಿಂದೆ ಇದ್ದೀನಿ ಅನ್ನೋದಕ್ಕಿಂತ ಸತ್ಯಂಗೆ ಅವಳ ಹಿಂದೆ ಇರೋ ಸತ್ಯ ಗೊತ್ತಾಗಿದೆ ಅನ್ನೋದನ್ನ ಹೇಳಬೇಕಿತ್ತು. ಸತ್ಯಂಗೆ ಅವರಪ್ಪನ ಸಾವು ಸಹಜವಾದಲ್ಲ, ಅದು ಕೊಲೆ ಅಂತ ಗೊತ್ತಾಗಿದೆ. ಅವಳು ಕೃಷ್ಣನ್ ಸಾವಿನ ಸತ್ಯದ ಹುಡುಕಾಟದ ಹಿಂದೆ ಬಿದ್ದಿದ್ದಾಳೆ. ಅವಳು ಹೀಗೆ ಮುಂದುವರೆದ್ರೆ ಒಂದಲ್ಲ ಒಂದಿನ ನಮ್ಮ ಎದುರಿಗೆ ಬಂದು ನಿಲ್ತಾಳೆ. ಆವತ್ತು ನನಗಿದನ್ನೆಲ್ಲ ಯಾಕೆ ಹೇಳಲಿಲ್ಲ ಅಂತ ನೀವು ನನಗೆ ಹೇಳಬಾರ್ದಲ್ಲ. ಸತ್ಯ ಮೊಂಡು ಧೈರ್ಯದ ಹುಡುಗಿ. ಅವಳು ಕೃಷ್ಣನ್ ಹಾಗಲ್ಲ. ಹಾಗಂತ ನಾನು ಯಾರನ್ನು ಕಡೆಗಣಿಸೋದು ಇಲ್ಲ, ಕಡೆವರೆಗೂ ಬಿಟ್ಕೊಡೋದು ಇಲ್ಲ. ಅದ್ರ ಬಗ್ಗೆ ಚಿಂತೆ ಬೇಡ. ಆದರೆ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನೀನು ಯಾವ ನಿರ್ಧಾರನೂ ತಗೊಳ್ಬಾರ್ದು.